ಹಲೋ ಫ್ರೆಂಡ್ಸ್, ಆಮ್ಲಜನಕದ ಸಿಲಿಂಡರ್ ಮತ್ತು ವೆಂಟಿಲೇಟರ್ಗಳಲ್ಲಿನ ವ್ಯತ್ಯಾಸವೇನು ಗೊತ್ತಾ? ಪ್ರಸ್ತುತ ಭಾರತದಲ್ಲಿ ಕೊರೋನಾ ಸಾಂಕ್ರಾಮಿಕ ರೋಗದಿಂದಾಗಿ ಮೆಡಿಕಲ್ ಆಕ್ಸಿಜನ್ ಅಥವಾ ಸಿಲಿಂಡರ್ಗಳೊಂದಿಗೆ ಆಮ್ಲಜನಕದ ಕೊರತೆ ಉಂಟಾಗಿದೆ. ಇದರಿಂದಾಗಿ ಅನೇಕ ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಕೆಲವರನ್ನು ಆಕ್ಸಿಜನ್ನಲ್ಲಿ ಇಟ್ಟರೆ ಇನ್ನೂ ಕೆಲವು ಗಂಭೀರ ಪರಿಸ್ಥಿತಿಯಲ್ಲಿ ಇರುವ ಜನರನ್ನು ವೆಂಟಿಲೇಟರ್ನಲ್ಲಿ ಇರಿಸಲಾಗಿದೆ. ಆದರೆ ಆಮ್ಲಜನಕದ ಸಿಲಿಂಡರ್ ಮತ್ತು ವೆಂಟಿಲೇಟರ್ ನಡುವಿನ ವ್ಯತ್ಯಾಸವೇನು ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೂಡುತ್ತದೆ. ಏಕೆಂದರೆ ಇವೆರಡೂ ಆಮ್ಲಜನಕವನ್ನು ಪೂರೈಸಲು ಕೆಲಸ ಮಾಡ್ತವೆ. ಹಾಗಾದರೆ ಆಕ್ಸಿಜನ್ ಸಿಲಿಂಡರ್ ಮತ್ತು ವೆಂಟಿಲೇಟರ್ ನಡುವಿನ ವ್ಯತ್ಯಾಸವೇನು ಎಂಬುದನ್ನು ತಿಳಿಯೋಣ. ಇದಕ್ಕಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬನ್ನಿ ಟಾಪಿಕ್ಗೆ ಹೋಗೋಣ. ವಾತಾವರಣದಲ್ಲಿರುವ ಗಾಳಿಯಿಂದ ಶುದ್ಧ ಆಮ್ಲಜನಕವನ್ನು ಬೇರ್ಪಡಿಸುವ ಮೂಲಕ ಮೆಡಿಕಲ್ ಆಕ್ಸಿಜನ್ ತಯಾರಾಗುತ್ತದೆ. ಗಾಳಿಯಲ್ಲಿ 21% ಆಮ್ಲಜನಕ, 78% ಸಾರಜನಕ ಮತ್ತು 1% ಇತರ ಅನಿಲಗಳಾದ ಇಂಗಾಲದ ಡೈಆಕ್ಸೈಡ್, ಹೀಲಿಯಂ, ಧೂಳು ಅಥವಾ ತೇವಾಂಶದಂತಹ ಕಲ್ಮಶಗಳಿಂದ ಕೂಡಿರುತ್ತದೆ. ಈಗ ಗಾಳಿಯಲ್ಲಿರುವ 21% ಆಮ್ಲಜನಕವನ್ನು ವೈದ್ಯಕೀಯ ತುರ್ತು ಸಂದರ್ಭಗಳಲ್ಲಿ ನೇರವಾಗಿ ಬಳಸಲು ಸಾಧ್ಯವಿಲ್ಲ. ವೈದ್ಯಕೀಯ ಆಮ್ಲಜನಕವನ್ನು ದೊಡ್ಡ ದೊಡ್ಡ ಕಂಟೈನರ್ಗಳಲ್ಲಿ ದ್ರವ ರೂಪದಲ್ಲಿ ವಿಶೇಷ ರೀತಿಯಲ್ಲಿ ತಯಾರಿಸಲಾಗುತ್ತದೆ. ಆಮ್ಲಜನಕವನ್ನು ಹೇಗೆ ತಯಾರು ಮಾಡುತ್ತಾರೆ ಎಂಬುದನ್ನು ನೋಡೋಣ. ಆಮ್ಲಜನಕವನ್ನು ದೊಡ್ಡ ಕಂಟೈನರ್ಗಳಲ್ಲಿ ವಿಶೇಷ ರೀತಿಯಲ್ಲಿ ತಯಾರಿಸಲಾಗುತ್ತದೆ. ವಾತಾವರಣದಲ್ಲಿರುವ ಗಾಳಿಯು 78% ಸಾರಜನಕ, 21% ಆಮ್ಲಜನಕ ಮತ್ತು 1% ಇತರೆ ಅನಿಲಗಳಾದ ಆರ್ಗಾನ್, ಹೀಲಿಯಂ ಅನಿಲಗಳ ಜೊತೆಗೆ ಧೂಳು, ದುಮ್ಮು, ತೇವಾಂಶವನ್ನು ಒಳಗೊಂಡಿರುತ್ತದೆ. ಆಮ್ಲಜನಕ ತಯಾರಿಸುವ ಘಟಕದಲ್ಲಿ ಮೊದಲು ಗಾಳಿಯನ್ನು ಫಿಲ್ಟರ್ ಮಾಡಲಾಗುತ್ತದೆ. ಇದರಿಂದ ಧೂಳು ಮತ್ತು ತೇವಾಂಶ ಅದರಿಂದ ತೆಗೆಯುತ್ತಾರೆ. ನಂತರ ಗಾಳಿಯನ್ನು ಸಂಕುಚಿತಗೊಳಿಸಲಾಗುತ್ತದೆ, ಅಂದರೆ ಕಂಪ್ರೆಸ್ ಮಾಡಲಾಗುತ್ತದೆ. ಈ ಅನಿಲಗಳ ಕುದಿಯುವ ಬಿಂದು ತುಂಬ ಕಡಿಮೆ. ಅವುಗಳನ್ನು ತಂಪಾಗಿಸಿ, ಅಂದರೆ -ಡಿಗ್ರಿ ಮಾಡಿದರೆ ಈ ಎಲ್ಲ ಅನಿಲವು ದ್ರವವಾಗಿ ಬದಲಾಗುತ್ತದೆ. ನಂತರ ಅವುಗಳನ್ನು ಪ್ರತ್ಯೇಕಿಸಿ ದ್ರವ ರೂಪದಲ್ಲಿ ಸಂಗ್ರಹಿಸಲಾಗುತ್ತದೆ. ಆದ್ದರಿಂದ ಈ ರೀತಿಯಲ್ಲಿ 99% ಶುದ್ಧ ಆಮ್ಲಜನಕವನ್ನು ಪಡೆಯಲಾಗುತ್ತದೆ. ರೋಗಿಗೆ ವೈದ್ಯಕೀಯ ಆಮ್ಲಜನಕವನ್ನು ಯಾವಾಗ ನೀಡಲಾಗುತ್ತದೆ ಎಂಬುದನ್ನು ನೋಡೋಣ. ನಮ್ಮ ಉಸಿರಾಟದಲ್ಲಿ ದೇಹಕ್ಕೆ ಸಾರಜನಕ ಮತ್ತು ಇತರ ಅನಿಲಗಳ ಅಗತ್ಯವಿಲ್ಲ. ಆದ್ದರಿಂದ ನಾವು ಉಸಿರಾಡುವಾಗ ಅದರ 21% ಅಂದರೆ ಆಕ್ಸಿಜನ್ ಮಾತ್ರವೇ ಒಳ ಹೋಗುತ್ತದೆ. ಅಂದರೆ ನಾವು ಉಸಿರಾಡುವಾಗ ನಮ್ಮ ಶ್ವಾಸಕೋಶಗಳು ಸಾರಜನಕ ಮತ್ತು ಇತರೆ ಅನಿಲಗಳನ್ನು ಪ್ರತ್ಯೇಕಿಸಬೇಕಾಗಿರುತ್ತದೆ. ಆದರೆ ಶ್ವಾಸಕೋಶಗಳು ಸಂಪೂರ್ಣವಾಗಿ ಆರೋಗ್ಯಕರವಾಗಿದ್ದಾಗ ಮಾತ್ರವೇ ಈ ಕೆಲಸವನ್ನು ಮಾಡಬಹುದು. ಶ್ವಾಸಕೋಶಗಳು ಹಾನಿಗೊಳಗಾದಾಗ ಅವು ಈ ಎಲ್ಲ ಕೆಲಸಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅಂದರೆ ಸಾರಜನಕ ಮತ್ತು ಇತರ ಅನಿಲಗಳನ್ನು ಪ್ರತ್ಯೇಕಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ಅವರಿಗೆ ಶುದ್ಧ ಆಮ್ಲಜನಕ ಬೇಕಾಗುತ್ತದೆ ಮತ್ತು ನಂತರ ಅವರಿಗೆ ದ್ರವ ವೈದ್ಯಕೀಯ ಆಮ್ಲಜನಕವನ್ನು ನೀಡಲಾಗುತ್ತದೆ. ಆಮ್ಲಜನಕದ ಸಿಲಿಂಡರ್ನಲ್ಲಿ ಆಮ್ಲಜನಕವು ದ್ರವ ರೂಪದಲ್ಲಿ ಇರುತ್ತದೆ ಮತ್ತು ಅದರ ವಾಲ್ವ್ ಓಪನ್ ಮಾಡಿದಾಗ ದ್ರವ ರೂಪದಲ್ಲಿ ಇದ್ದ ಆಮ್ಲಜನಕ ಅನಿಲವಾಗಿ ಬದಲಾಗುತ್ತದೆ. ಹೇಗೆಂದರೆ ನಮ್ಮ ಮನೆಗಳಲ್ಲಿ LPG ಗ್ಯಾಸ್ ಇದೆ. ಅದರ ಒಳಗಡೆ ಲಿಕ್ವಿಡ್ ಪೆಟ್ರೋಲ್ ದ್ರವ ರೂಪದಲ್ಲಿ ಇರುತ್ತದೆ. ಅದರ ವಾಲ್ವನ್ನು ಓಪನ್ ಮಾಡಿದಾಗ ಅನಿಲವಾಗಿ ಬದಲಾಗುತ್ತದೆ. ಆಮ್ಲಜನಕದ ಸಿಲಿಂಡರ್ಗೆ ಪೈಪ್ ಕನೆಕ್ಟ್ ಮಾಡಲಾಗಿರುತ್ತದೆ. ಅದರ ಮೂಲಕ ಶುದ್ಧ ಆಮ್ಲಜನಕವು ಪ್ರೆಷರ್ನೊಂದಿಗೆ ರೋಗಿಯನ್ನು ತಲುಪುತ್ತದೆ. ರೋಗಿಯು ಸ್ವತಃ ಇದರಲ್ಲಿ ಉಸಿರಾಡುತ್ತಾನೆ. ಅಂದರೆ ರೋಗಿಯು ಸ್ವಂತವಾಗಿ ಉಸಿರಾಡಲು ಸಾಧ್ಯವಾದಾಗ ಮಾತ್ರ ವೈದ್ಯಕೀಯ ಆಮ್ಲಜನಕ ಅಥವಾ ಆಮ್ಲಜನಕದ ಸಿಲಿಂಡರ್ ಪರಿಣಾಮಕಾರಿಯಾಗಿರುತ್ತದೆ. ಈ ಆಮ್ಲಜನಕದ ಸಿಲಿಂಡರ್ಗೆ ವಿದ್ಯುತ್ ಅಗತ್ಯವಿಲ್ಲ. ಆದರೂ ಅವು ಖಾಲಿಯಾದಾಗ ಮತ್ತೆ ತುಂಬಬೇಕಾಗುತ್ತದೆ. ಈಗ ವೆಂಟಿಲೇಟರ್ ಎಂದರೇನು, ಇದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನೋಡೋಣ. ಒಬ್ಬ ವ್ಯಕ್ತಿಯು ಸ್ವತಂತ್ರವಾಗಿ ಉಸಿರಾಡಲು ಸಾಧ್ಯವಾಗದಿದ್ದಾಗ ಅವನ ಶ್ವಾಸಕೋಶಗಳು ಹಾನಿಗೊಳಗಾಗಿರುತ್ತದೆ ಮತ್ತು ಕೆಲಸ ಮಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ವೆಂಟಿಲೇಟರ್ ಸೂಕ್ತವಾಗಿ ಬರುತ್ತದೆ. ವೆಂಟಿಲೇಟರ್ ರೋಗಿಯನ್ನು ಉಳಿಸುವ ಕೊನೆಯ ಪ್ರಯತ್ನವಾಗಿರುತ್ತದೆ. ವೆಂಟಿಲೇಟರನ್ನು ಮೆಕ್ಯಾನಿಕಲ್ ವೆಂಟಿಲೇಟರ್ ಎಂತಲೂ ಕರೆಯುತ್ತಾರೆ. ಇದು ನಾಡಿದರ, ಆಮ್ಲಜನಕದ ಮಟ್ಟ, ಈ ಎಲ್ಲ ವಿಷಯಗಳನ್ನು ಹೇಳುವ ಯಂತ್ರವಾಗಿದೆ. ವೆಂಟಿಲೇಟರ್ ಬಾಯಿಗೆ ಮಾತ್ರ ಆಮ್ಲಜನಕವನ್ನು ಕಳುಹಿಸುವುದಿಲ್ಲ. ಇದು ನೇರವಾಗಿ ಶ್ವಾಸಕೋಶಗಳಿಗೆ ಆಮ್ಲಜನಕವನ್ನು ತಲುಪಿಸುವ ಕೆಲಸ ಮಾಡುತ್ತದೆ. ಅಂದರೆ ಮಾನವನ ಶ್ವಾಸಕೋಶಗಳು ಕೆಲಸ ಮಾಡದಿದ್ದಾಗ ಅದು ಶ್ವಾಸಕೋಶದ ಒಳಭಾಗಕ್ಕೆ ಆಮ್ಲಜನಕವನ್ನು ಕಳುಹಿಸುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ತೆಗೆಯುತ್ತದೆ. ಇದನ್ನು ಅಳವಡಿಸಲು ಮೊದಲು ರೋಗಿಗೆ ಅರವಳಿಕೆ ನೀಡುತ್ತಾರೆ. ನಂತರ ಆತನ ಗಂಟಲಿಗೆ ಟ್ಯೂಬನ್ನು ಅಳವಡಿಸಿ ಈ ಟ್ಯೂಬ್ನ ಮೂಲಕ ಆಮ್ಲಜನಕ ಶ್ವಾಸಕೋಶವನ್ನು ತಲುಪಿಸಿ ನಂತರ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿಂದ ಹೊರಬರುತ್ತದೆ. ಇಂತಹ ಪ್ರಕರಣಗಳಲ್ಲಿ 40 ರಿಂದ 50% ವೆಂಟಿಲೇಟರ್ನಲ್ಲಿರುವ ರೋಗಿಗಳು ಸಾಯುತ್ತಾರೆ.
ರೋಗಿಯು ಉಸಿರಾಟದಲ್ಲಿ ತೊಂದರೆ ಉಂಟಾದಾಗ ಅವನಿಗೆ ವೈದ್ಯಕೀಯ ಆಮ್ಲಜನಕವನ್ನು ನೀಡಲಾಗುತ್ತದೆ. ಆದರೆ ರೋಗಿಯು ಉಸಿರಾಡಲು ಸಾಧ್ಯವಾಗದಿದ್ದಾಗ ವೆಂಟಿಲೇಟರ್ನಲ್ಲಿ ಇರಿಸಲಾಗುತ್ತದೆ. ವೈದ್ಯಕೀಯ ಆಮ್ಲಜನಕದ ಸಿಲಿಂಡರ್ನಲ್ಲಿ ಆಮ್ಲಜನಕ ಟ್ಯೂಬ್ ಮತ್ತು ಮುಖವಾಡದ ಮೂಲಕ ರೋಗಿಯ ಬಾಯಿಯನ್ನು ತಲುಪುತ್ತದೆ. ವೆಂಟಿಲೇಟರ್ ನೇರವಾಗಿ ಶ್ವಾಸಕೋಶಕ್ಕೆ ಆಮ್ಲಜನಕವನ್ನು ನೀಡುತ್ತದೆ ಮತ್ತು ಇಂಗಾಲದ ಡೈಆಕ್ಸೈಡನ್ನು ಕ್ಲಿಯರ್ ಮಾಡುತ್ತದೆ. ವೆಂಟಿಲೇಟರನ್ನು ಅಳವಡಿಸುವುದು ಕಷ್ಟಕರವಾದ ಕೆಲಸ, ಆದರೆ ಆಮ್ಲಜನಕದ ಸಿಲಿಂಡರ್ ಅಥವಾ ವೈದ್ಯಕೀಯ ಆಮ್ಲಜನಕವನ್ನು ನೀಡುವುದು ಸುಲಭ. ಆಮ್ಲಜನಕದ ಸಿಲಿಂಡರ್ಗೆ ವಿದ್ಯುತ್ನ ಅಗತ್ಯವಿಲ್ಲ, ಆದರೆ ವೆಂಟಿಲೇಟರ್ಗೆ ವಿದ್ಯುತ್ ಅಗತ್ಯವಿರುತ್ತದೆ. ವೆಂಟಿಲೇಟರ್ನಲ್ಲಿ ಗಂಟಲಿನ ಮೂಲಕ ಪೈಪನ್ನು ಸೇರಿಸಲಾಗುತ್ತದೆ. ಇದು ಶ್ವಾಸಕೋಶಕ್ಕೆ ಆಮ್ಲಜನಕವನ್ನು ನೇರವಾಗಿ ತಲುಪಿಸುತ್ತದೆ, ಆದರೆ ಆಕ್ಸಿಜನ್ ಸಿಲಿಂಡರ್ ಪೈಪ್ ಮತ್ತು ಮಾಸ್ಕ್ ಮೂಲಕ ರೋಗಿಯನ್ನು ತಲುಪುತ್ತದೆ. ವೈದ್ಯಕೀಯ ಆಮ್ಲಜನಕ ಎಂದರೇನು, ಅದನ್ನು ಯಾವಾಗ ನೀಡಲಾಗುತ್ತದೆ ಮತ್ತು ಆಮ್ಲಜನಕದ ಸಿಲಿಂಡರ್ ಮತ್ತು ವೆಂಟಿಲೇಟರ್ನ ನಡುವಿನ ವ್ಯತ್ಯಾಸವೇನು ಎಂಬುದು ಅರ್ಥವಾಗಿದೆ ಎಂದುಕೊಳ್ಳುತ್ತೇನೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.